ಹುಣ್ಣಿಮೆಯ ರಾತ್ರಿ ನಾಗಬನ ಇಚ್ಛಾಧಾರಿ ನಾಗಮಣಿ ಹುಡುಕೊಂಡು ಒಂದು ಗುಂಪು ಹೋಗಿತ್ತು. ಇವತ್ತು ನಿಜ ಹೇಳ್ತೀನಿ ಕೇಳು, ತ್ರಿವಿಕ್ರಮ್ ನಿನ್ ಮೊಮ್ಮಗ ಅಲ್ಲ, ತ್ರಿಶೂಲ್ ನಿನ್ ಮೊಮ್ಮಗ. ನನ್ನ ಮಗ ತ್ರಿಶೂಲ್. ಅವತ್ತು ಅವನ್ ತಪ್ಪು ಮಾಡಿದಾಗ ಕೊಳ್ಳಿನ ಪಟ್ಟಿ ಹಿಡ್ಕೊಂಡು ಕೇಳಿದ್ರ? ಇಲ್ಲ. ಏನ್ ಮಾಡಿದ್ರಿ? ಮದ್ವೆ ಮಂಟಪದಿಂದ ಸೀದಾ ಊರ್ ಬಿಟ್ಟು ಹೋದ್ರಿ. ಇವತ್ತು ನಾನ್ ತಪ್ಪು ಮಾಡಿದೆ ಅಂತ ಕೇಳ್ತಾ ಇದ್ರಾ? ತ್ರಿವಿಕ್ರಮ್, ನಿನ್ನ ಮಾತು ಅತಿ ಆಯ್ತು. ದಿಗ್ವಿಜಯ ಏನೇ ಕಾರ್ಯ ಮಾಡ್ಲಿ ಅದಕ್ಕೊಂದು ಕಾರಣ ಇರುತ್ತೆ ಕಣೋ. ಇರುತ್ತೆ, ಆದ್ರೆ ಇದು ಕಾರಣ ಅಲ್ಲ. ಇದೇನ್ ಗೊತ್ತಾ? ಕಳ್ಳಂಗೆ ಪಿಳ್ಳೆ ನವ ಅಂತಾರಲ್ಲ, ಅದು ಇದು. ಈ ಅಪ್ಪನ್ ಬರೀ ಶೋ ಆಫ್. ಹೊರಗಡೆ ಜಗತ್ತಿಗೆ ಮಾತ್ರ ನನ್ ಮಗ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಆದ್ರೆ ಯಾವತ್ತು ಮನ್ಸೊಳಗಿಂದ ಶಿವ್ ನನ್ ಮಗ ಅಂತ ಹೇಳ್ಕೊಂಡೇ ಇಲ್ಲ, ಅದನ್ನ ಹೇಳೋದು ಇಲ್ಲ. ತ್ರಿವಿಕ್ರಮ್, ನಾನು ನಿನಗೆ ಜನ್ಮ ಕೊಟ್ಟಿಲ್ಲದೆ ಇರ್ಬೋದು, ಆದ್ರೆ ಮಗನ್ ತರನೇ ನೋಡ್ಕೊಂಡಿದ್ದೀನಿ. ನೀನು ಆಸೆ ಪಟ್ಟಂಗೆ ಬೆಳೆಸಿದ್ದೀನಿ, ಕೇಳಿದಿನ ಕೊಡಿಸಿದ್ದೀನಿ, ನಿನಗೆ ಸಲ್ಲಬೇಕಾದ ಗೌರವವನ್ನು ಕೊಟ್ಟಿದ್ದೀನಿ. ಮನೆಯಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ನಿನಗೆ ಮಗನ ಸ್ಥಾನನೇ ಕೊಟ್ಟಿರೋದು. ಯಾವಾಗ? ತ್ರಿಶೂಲ್ ನಿಜವಾದ ಮಗ ಅಂತ ಗೊತ್ತಾಗೋವರೆಗೂ ಮಾತ್ರ. ಆಮೇಲೆ ಸಮಾಜದ ಮುಂದೆ ನಾಟಕ ಮಾಡ್ತಿದ್ದೀರ ಅಷ್ಟೇ. ನಿಮ್ ಮನ್ಸಲ್ಲಿ ನನಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ವೇ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ನನ್ನ ಶಿವಾನಿ ಮದ್ವೆ ಯಾವತ್ತೋ ಮಾಡಿಸ್ತಾ ಇದ್ರಿ. ನೀವು ಮಾಡಿಸ್ಲಿಲ್ಲ. ಯಾಕೆ ಹೇಳಿ? ನಿಮಗೆ ನನಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಇಲ್ವೇ ಇಲ್ಲ. ಯಾವಾಗಲೂ ತ್ರಿಶೂಲ್ಗೆ ಒಳ್ಳೇದಾಗ್ಬೇಕು ಅಂತ. ಬೇಡ ತ್ರಿವಿಕ್ರಮ್, ನನಗೆ ಮತ್ತೆ ಕೋಪ ಬರ್ಸ್ಬೇಡ. ಸರಿ ಆಯ್ತು, ನಿಮಗೆ ಕೋಪ ಬರ್ಸಲ್ಲ. ನಿಮ್ ಮನ್ಸಲ್ಲಿ ನನಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಇದೆ ಅಲ್ವಾ? ಹಾಗಿದ್ರೆ ನನ್ನ ಶಿವಾನಿ ಮದುವೆ ಮಾಡಿಸಿ. ಆಗಲ್ಲ ಅಲ್ವಾ? ನಿಮಗೆ ನನಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಬರೀ ಕೋಪ ಮಾತ್ರ ಬರುತ್ತೆ, ಹೊಡಿಬೇಕು ಅನ್ಸುತ್ತೆ ಅಲ್ವಾ? ಈ ಟ್ಯಾಟು ಎಲ್ಲ ನೋಡೋದು ನನ್ನ ಸಾಯಿಸಕ್ ಬಂದವನ ಹತ್ರ ಇದೇ ಟ್ಯಾಟು ಇತ್ತಲ್ವಾ? ದಾರದ ಬಣ್ಣ ಬದಲಾಗಿದೆ ಅಂದ್ರೆ ನನ್ನ ಸಾಯಿಸಕ್ ಬಂದಿದ್ದು ಏನಾಗಿದೆ ನಿನ್ಗೆ? ಯಾಕೆಲ್ಲ ಗೋಳ್ಕೋತಾ ಅಯ್ಯ? ತ್ರಿಶೂಲ್ ಎಲ್ಲಿದ್ದಾನೆ? ಏನ್ ಮಾಡಿದೆ ಅವನ್ನ? ನನ್ಗೇನು ಗೊತ್ತಿಲ್ಲ. ತ್ರಿವಿಕ್ರಮ್, ನೀವಿಬ್ರು ಜಗಳ ಆಡಿದ್ರ? ಶಿವಾನಿ, ಏನಾಯ್ತು ಅಂತ ನೀನಾದ್ರೂ ಹೇಳಮ್ಮ. ಅವಳೆಲ್ಲ ಸತ್ಯ ಹೇಳ್ತಾಳಲ್ವಾ? ಅವಳಿಗೆ ಕೇಳಿ ಸತ್ಯ ಏನು ಅಂತ. ಹೇಳು ಶಿವಾನಿ. ಹೇಳು ಶಿವಾನಿ. ನಂಗೇನು ಗೊತ್ತಿಲ್ಲ. ಅಣ್ಣ ನೀನೇ ಹೇಳೋ, ತ್ರಿಶೂಲನ ಎಲ್ಲಿ? ನನಗೇನು ಗೊತ್ತಿಲ್ಲ, ಗೊತ್ತಿದ್ರು ಹೇಳೋದಿಲ್ಲ. ತ್ರಿವಿಕ್ರಮ್, ತ್ರಿವಿಕ್ರಮ್ ನಿಂತ್ಕೊಳ್ಳೋ. ತ್ರಿವಿಕ್ರಮ್, 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 ನಿಂತ್ಕೊಳ್ಳೋ. ಹೋಗ್ತಾನೆ ಇದ್ರು ಹೋಗ್ತಾನೆ ಇದೆಯಲ್ಲ. ಇಷ್ಟೊಂದು ದುರಾಂಕಾರ ಒಳ್ಳೇದಲ್ಲ.
ಯಾಕೋ ಹೀಗೆಲ್ಲ ಆಡ್ತಾ ಇದ್ಯಾ? ಯಜಮಾನ್ರ ಮುಂದೆ ಈ ತರ ನಡ್ಕೋತ್ಯಾ? ಇದೆಲ್ಲ ಶ್ರೇಯಸ್ಸಲ್ಲ ನಿನಗೆ. ಇಂಥ ಮನೇಲಿ ಹುಟ್ಟಿ ಇಂಥ ದುರ್ಬುದ್ದಿನ ಒಳ್ಳೇದಲ್ಲ ತ್ರಿವಿಕ್ರಮ್. ಲೆಕ್ಚರ್ ಕೊಡೋದಕ್ಕೆ ಬರ್ಬೇಡ, ನಂಗೆ ನೆತ್ತಿಗೆ ಇರುತ್ತೆ. ಕೋಪ ಮಾಡ್ಕೋಬೇಡ. ತ್ರಿಶೂಲ್ ನಿನ್ ತಮ್ಮ ಇದ್ದಂಗೆ, ಅವ್ನಿಗೇನೋ ಮಾಡಿದೆ. ಎಲ್ಲಿದ್ದಾನ ಅವನು? ಅಪ್ಪ ನಂಗೇನು ಗೊತ್ತಿಲ್ಲ, ನಂಗೇನು ಕೇಳ್ಬೇಡಿ. ಯಾಕೋ ಹೀಗೆಲ್ಲ ಮಾಡ್ತಾ ಇದ್ಯಾ? ನೀನು ತ್ರಿಶೂಲ್ ಒಂದೇ ಗಳಿಗೆ ಒಂದೇ ಸಮಯದಲ್ಲಿ ಹುಡ್ದವ್ರು. ಅವ್ನು ನೋಡಿದ್ರೆ ಎಲ್ಲಾರನ್ನೂ ಪ್ರೀತಿಸ್ತಾನೆ, ಅಪ್ಪ ಅಮ್ಮ ಅಂದ್ರೆ ಪ್ರಾಣ ಬಿಡ್ತಾನೆ. ನೀನ್ ಯಾಕೋ ನಮ್ಮನ್ನು ದ್ವೇಷಿಸ್ತೀಯಾ? ಇದೆಲ್ಲ ಹೇಗೋ ಸಾಧ್ಯ? ನನಗ್ ಮೋಸ ಮಾಡೋರ್ ಮುಂದೆ ಮುಕ್ಕೋಡ್ ಹಾಕೊಂಡ್ ಬದುಕೋದಕ್ ಬರಲ್ಲ ನಂಗೆ. ನಾನ್ ನಿಮ್ ತರ ಅಲ್ಲ, ಅವರೇ ಒಳ್ಳೆಯವರು, ಅವರೇ ದೇವ್ರು ಅನ್ಕೊಂಡು ಬಕೀಟ್ ಹಿಡ್ಕೊಂಡು ಬದುಕ್ತಾ ಇಲ್ಲ. ಆತರ ಬದುಕೋದಕ್ ಬರೋದು ಇಲ್ಲ ನಂಗೆ. ಏಯ್, ಯಾರೋ ಬಕೆಟ್ ಹಿಡ್ಕೊಂಡ್ ಬದುಕ್ತಾ ಇರೋದು? ನಾನಾ? ನನ್ನ ಯಜಮಾನ್ರ ಸಂಬಂಧ ನಿನಗೇನೋ ಗೊತ್ತು? ಮೋಸ ಮಾಡ್ತಾ ಇರೋದು ನಾವಲ್ಲ, ನೀನು. ನಮ್ಮೆಲ್ಲರೂ ನೆಮ್ಮದಿನ ಹಾಳು ಮಾಡ್ತಾ ಇದ್ಯಾ, ನಮ್ಮನ್ನೆಲ್ಲ ಶತ್ರು ತರ ನೋಡ್ತಾ ಇದ್ಯಾ. ಏಯ್, ನಾವೆಲ್ಲರೂ ನಿನ್ನವರು ಕಣೋ. ಯಾರು ನನ್ನವರು? ದಿಗ್ವಿಜಯ್ ನನ್ನವ್ರ ಅಥವಾ ಮನೆಯವರೆಲ್ಲ ನನ್ನವ್ರ? ಆ ಮನೆಯವರೇ ನಾನ್ ಮನೆ ಮಗ ಅಲ್ಲ ಅಂತ ಹೇಳಿದ್ಮೇಲೆ ನನ್ನವ್ರು ಹೇಗಾಗ್ತಾರೆ? ಸರಿ, ಇದ್ಯಾವುದು ಬೇಡ, ಅಟ್ಲೀಸ್ಟ್ ಶಿವಾನಿ ನನ್ನವಳ. ಅವಳು ನನ್ನವಳು ಅನ್ನೋ ಹಾಗಿದ್ರೆ ಅವಳನ್ನ ಕರ್ಕೊಂಡು ಹೋಗ್ಲಾ? ಏನ್ ಹೇಳ್ದೆ? ಇನ್ನೊಂತವನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೀನು ಹೀಗಾಗ್ತೀಯ ಅಂತ ಗೊತ್ತಿದ್ದಿದ್ರೆ ನೀನು ಹುಟ್ಟಾಗ ನೀನು ಕತ್ತಿಸಿ ಸಾಯಿಸ್ಬಿಡ್ತಾ ಇದ್ದೆ. ಅಮ್ಮನ ಹೆಂಡತಿ ಮೇಲೆ ಕೆಟ್ಟು ದೃಷ್ಟಿ ಬಿಡ್ಚಲು ನಿನ್ನ. ಬಿಡೋ ಕೈನಾ. ನಿನ್ ತರ ದೊಡ್ಡ ಮನುಷ್ಯ ಹೇಳಿದಿನೆಲ್ಲ ಕೇಳ್ಕೊಂಡು ಬಿದ್ದಿರೋನಲ್ಲ ನಾನು. ಚಾಕ್ರಿ ಮಾಡ್ಕೊಂಡು ಬದುಕದ್ ಏನೇ ಇದ್ರು ನಿನ್ನ ಕಾಲಕ್ಕೇನೆ ಮುಗಿದೋಯ್ತು. ನೀ ಸಾಯೋ ತನಕ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ. ಆದ್ರೆ ನಾನು ಹುಟ್ಟುತ್ತಾನೆ ರಾಜ, ಸಾಯ್ಬೇಕಾದ್ರೂ ಅಷ್ಟೇ ಮಹಾರಾಜ ಆಗೆ ಸಾಯದು. ಯಾರ ಮುಂದೆನೂ ಕೈ ಕಟ್ಟಿ ಅಭ್ಯಾಸ ಇಲ್ಲ ನನಗೆ, ಕಟ್ಟೋದು ಇಲ್ಲ. ನಿಂತರ ಆಳಾಗಿ ಇರೋದಕ್ಕೂ ಬರಲ್ಲ ನಂಗೆ. ಅರ್ಸ್ನಾಗಿ ಆಳಕ್ ಬಂದಿರೋ ನಾನು. ಏಯ್, ಮನುಷ್ಯ ತಗ್ಗಿ ಬಗ್ಗಿ ನಡಿಬೇಕು. ನಾನೇ ದೊಡ್ಡವನು ಅಂತ ಮೆರೆಯಕ್ ಹೋದ್ರೆ ಮುಗ್ರಿಸ್ಬಿಡ್ತಾನೆ. ಇದೇ ಭಯನೇ ನಿನ್ನ ಮನೇಲಿ ಕೆಲ್ಸದವನಾಗಿ ಇಟ್ಕೊಂಡಿರೋದು. ನನಗೆ ಯಾವ ಭಯನೂ ಇಲ್ಲ, ಯಾರಿಗೂ ಹೆದರೋ ಅವಶ್ಯಕತೆನೂ ಇಲ್ಲ. ತುಂಬಾ ತಪ್ಪು ಮಾಡ್ತಾ ಇದ್ಯಾ. ಮಾತು ಹದ್ದು ಮೀರ್ತಾ ಇದೆ, ನಡವಳಿಕೆ ದಾರಿ ತಪ್ತಾ ಇದೆ. ಹುಷಾರು ತ್ರಿವಿಕ್ರಮ್. ಏನ್ ಮಾಡ್ತೀರಾ? ತಡಿತೀರಾ ಅಥವಾ ತಿತ್ತೀರಾ? ಅಪ್ಪ, ಮೊದ್ಲು ನೀವು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ ವಿಷಯಕ್ಕೆ ಬನ್ನಿ. ಏಯ್, ಏನೋ ತಪ್ಪು? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಗೊತ್ತಾಗುತ್ತೆ. ನಾನು ಹುಟ್ಟಿದ ದಿನ ನೀವ್ ಎಲ್ಲಿಗೆ ಹೋಗಿದ್ರಿ, ಏನ್ ಮಾಡಿದ್ರಿ ಅಂತ ನನಗೆಲ್ಲ ಗೊತ್ತಿದೆ. ನೀನು ಹುಟ್ಟಿದ್ದೀನ? ನಾವೆಲ್ಗೆ ಹೋಗಿದ್ದೋ? ನಾವೇನ್ ಮಾಡಿದ್ವಿ? ಏನ್ ಹೇಳ್ತಾ ಇದ್ಯಾ ನೀನು? ಮರ್ತೋಗಿದ್ದೀರಾ ಅನ್ಸುತ್ತೆ. ಪರವಾಗಿಲ್ಲ, ನಾನೇ ನೆನ್ಪು ಮಾಡಿದೆ. ಹುಣ್ಣಿಮೆಯ ರಾತ್ರಿ, ನಾಗಬನ, ಇಚ್ಛಾಧಾರಿ ನಾಗಮಣಿ ಹುಡುಕೊಂಡು ಒಂದು ಗುಂಪು ಹೋಗಿತ್ತು. ಆ ಗುಂಪಲ್ಲಿ 7 ಜನ. ಅಪ್ಪ, ಇವಾಗೆಲ್ಲ ನೆನಪಿಗೆ ಬಂತ ಅಥವಾ ನೆನಪಾಗ್ತಾ ಇದ್ದ? ದಿಗ್ವಿಜಯ, ಸಮಾಧಾನ ಮಾಡ್ಕೊಳಪ್ಪ. ಚಿಕ್ಕ ಹುಡುಗ, ಮುಂಗೋಪ ಜಾಸ್ತಿ, ಕೋಪದಲ್ಲಿ ಮಾತಾಡಿದಾನೆ. ನಾಳೆ ಅವನಿಗೆ ಸ್ವಲ್ಪ ಬೈದು ಬುದ್ಧಿ ಹೇಳಿದ್ರೆ ಎಲ್ಲ ಸರಿ ಹೋಗ್ತಾನೆ. ಹೌದು ಬಾವಾಜಿ, ಅವನು
ಶಿವಾನಿ ವಿಷಯದಲ್ಲಿ ನಡ್ಕೊಂಡಿದ್ದು ತಪ್ಪೆ, ಆದರೆ ತ್ರಿಶೂಲ್ಗೆ ಏನೋ ಮಾಡಿದಾನೆ ಅಂದರೆ ಸುಳ್ಳು ಬಾವೂಜಿ. ಬ್ರೋ ಅಂತ ಓಡಾಡ್ತಿರ್ತಾರೆ, ಅವ್ರು ಯಾಕೆ ಜಗಳ ಮಾಡ್ಕೋತಾರೆ? ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅನ್ಸ್ತಿದೆ. ದಿಗ್ವಿಜಯ, ಕೋಪದಲ್ಲಿ ಅವನು 4 ಮಾತು ಮಾತಾಡಿರ್ಬಹುದಷ್ಟೇ, ಆದ್ರೆ ಕೆಟ್ಟದ್ ಮಾಡೋ ಮನಸ್ಥಿತಿ ಅವಂದಲ್ಲ ಕಣೋ. ಸಾಗಪ್ಪನೇ ಸಾಯಿಸೋನು ಇನ್ನು ತ್ರಿಶೂಲ್ ವಿಷಯದಲ್ಲಿ ಏನು ಮಾಡಿಲ್ಲ ಅಂತ ನಂಬೋದು ಕಷ್ಟ. ಡ್ಯಾಡ್, ಅಣ್ಣನ್ ಕರ್ಸಿ ಸಾರಿ ಕೇಳಕ್ ಹೇಳ್ತೀವಿ, ನೀವು ಬೇಜಾರಾಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಸಂಸ್ಕಾರದಲ್ಲಿ ಅವನ ನಾವು ಬೆಳೆಸಿದೀವಿ, ನಮ್ಮ ಮಾತು ಅವನು ಕೇಳ್ತಾನೆ. 23 ವರ್ಷ ಸಾಕಿ ಬೆಳೆಸಿರೋದು ಹಾಲಾಗಿದೆ. ಈಗ ಅವನು ವಿಷ ಕಾಯ್ತಾನೆ. ಅಣ್ಣ, ಇದೊಂದ್ಸತಿ ತ್ರಿವಿಕ್ರಮ್ನ ಕ್ಷಮಿಸ್ಬಿಡಿ. ದಿಗ್ವಿಜಯ, ತಪ್ಪು ಮಾಡಿದವರು 3ನೇವರಲ್ಲ, ಮಗ ತಾನೇ. ಒಂದ್ಸರಿ ಹೊಟ್ಟೆಗೆ ಹಾಕ್ಕೊಳ್ಳಪ್ಪ. ಬಾವೂಜಿ, ಅವತ್ ನೀನ್ ನನ್ನ ಜೊತೆ ಇದ್ದಿದ್ದಿದ್ರೆ ಇವತ್ ನನ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಚಿಕ್ಕವನಿದ್ದಾಗಿಂದ ನಿನ್ ಜೊತೆ ಬೆಳೆಸಿದ್ದಿದ್ರೆ ನೀನ್ ಹೇಳ್ದಂಗೆ ಕೇಳ್ತಾ ಇದ್ದೆ, ಈ ಐಷಾರಾಮಿ ಜೀವನ ಅಂತ ಬಯಸ್ತಾ ಇರ್ಲಿಲ್ಲ. ಬಟ್ ನಾನು ಹುಟ್ಟಿದಾಗ ನೀ ನನ್ನ ಜೊತೆಗಿರ್ಲಿಲ್ಲ, ಅದ್ಲು ಬದ್ಲು ಆಗೋಗ್ ಮಾಡಿ ಇವಾಗ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ನನ್ ತಲೆ ಮೇಲೆ ಗೂಬೆ ಕೂರ್ಸಕ್ ನೋಡ್ತಾ ಇದ್ದೀರಾ? ಬೇಡ ತ್ರಿವಿಕ್ರಮ್, ಇಂಥ ಮಾತೆಲ್ಲ ಆಡ್ಬೇಡ ನೀನು. ಯಾಕೆ ಮಾತಾಡಬಾರ್ದು? ಏಕೆ ಅರ್ಗಿಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆಯಾ? ನಾಗಬನಕ್ ಹೋಗಿದ್ದು, ನಾಗಗಳನ್ನ ಕೊಂದಿದ್ದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರೋದು ಎಲ್ಲ ನಿಜ ಅಲ್ವಾ? ಇದೆಲ್ಲ ಯಾರು ಹೇಳಿದ್ರು ನಿನಗೆ? ಹೇಗೆ ಗೊತ್ತಾಯ್ತು? ತಿಳ್ಕೋಬೇಕು ಅಂದ್ರೆ ಹೇಳೋದಿಕ್ಕೆ 1000 ಜನ ಇರ್ತಾರೆ. ಆ 1000 ಜನದಲ್ಲಿ ಒಬ್ರು ಹೇಳಿದ್ರು ಅನ್ಕೊ. ಹುಡುಗಾಟ ಆಬೇಡ, ನಿಜ ಹೇಳು. ನಿನ್ಗೆ ಯಾರು ಹೇಳಿದ್ದು? ನಾನು ನಿಮ್ಮಪ್ಪ, ನನ್ನ ಹತ್ರ ಮುಚ್ಚಿಡ್ಬೇಡ ನೀನು. ಅಪ್ಪ ಅನ್ನೋ ಅಧಿಕಾರ ಚಲಾಯಿಸ್ತಾ ಇದ್ದೀನ? ಇದೆಲ್ಲ ನನ್ನ ಮುಂದೆ ನಡೆಯಲ್ಲ. ನನ್ನ ಜೀವನದಲ್ಲಿ ಈ 1000 ರೂಪಾಯಿ ನೋಟು ಒಂದೇ, ಅಪ್ಪ ಅನ್ನೋದು ಒಂದೇ. ಯಾಕೆ ಹೇಳಿ? 2 ಯೂಸ್ ಇಲ್ಲ. ಅತಿಯಾಗಿ ಮಾತಾಡ್ತಾ ಇದ್ಯಾ ನೀನು. ಸರಿ, ಅತಿಯಾಗಿ ಮಾತಾಡ, ನಿಮ್ ದಾರಿಲೇ ಮಾತಾಡ. ನನಗೆ ಅಂತ ಏನು ಒಳ್ಳೇದು ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಯಾರೇನು ಮಾಡೋದು ಬೇಕಾಗಿಲ್ಲ. ನನಗ್ ಒಳ್ಳೇದ್ ಮಾಡೋದಕ್ಕೆ ಅಂತಾನೆ ಒಬ್ರಿದ್ದಾರೆ, ನಮ್ಮ ಅಜ್ಜಿ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಯಾರಜ್ಜಿ? ನಿನ್ ಹೆತ್ತಮ್ಮ. ಅಮ್ಮ? ಹೌದು, ನಿಮ್ಮಮ್ಮನೇ. ನನಗೆ ಅಜ್ಜಿನೇ. ಅಜ್ಜಿ ನನಗೆ ಎಲ್ಲಾ ಶಕ್ತಿನೂ ಕೊಟ್ಟಿದ್ದಾಳೆ. ನನ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ನಾಶ ಮಾಡ್ಬೋದು. ಪಂಚಭೂತ ಶಕ್ತಿಗಳೇ ನನ್ನೊಳಗಿದೆ. ಇದೆಲ್ಲ ಹೇಗೆ ಗೊತ್ತಾಯ್ತು? ಅಮ್ಮ ಎಲ್ಲಿ ಸಿಕ್ಕಿದ್ಲು? ನಿನ್ಗೆ ಯಾವಾಗ ಹೇಳಿದ್ಲು? ಕಾಮ್ ಡೌನ್, ಕೂಲ್ ಡೌನ್. ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದ್ರಲ್ಲೂ ನನ್ ಮುಂದೆ ಕೋಪ ತೋರ್ಸೋದು ಇನ್ನ ಒಳ್ಳೇದಲ್ಲ. ನಾನು ಏನಾದ್ರೂ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆಯಾ? ನಾನು ಏನು ಮಾಡಲ್ಲ. ಅಜ್ಜಿ ಹೇಳಿರೋ ಹಾಗೆ ಅವಳು ಪ್ರಯೋಗ ಮಾಡೋ ಮಂತ್ರಗಳನ್ನ ಅವಳ ರಕ್ತ ಹಂಚ್ಕೊಂಡು ಹುಟ್ಟಿರೋರ್ಗೆ ನಾನು ಏನು ಮಾಡಕ್ಕಾಗಲ್ವಂತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ಅಜ್ಜಿನೇ ಹೇಳಿದ್ದು. ವಿಕ್ರಮ್, ಅಜ್ಜಿ ಎಲ್ಲಿ ಸಿಕ್ಕಿದ್ಲು ನಿನಗೆ? ಲೇ, ಈ ಶಕ್ತಿನಲ್ಲಿ ನಿನಗೆ ಯಾವಾಗ ಕೊಟ್ಟು? ಯಾವಾಗ ಸಿಕ್ಕಿದ್ಲು? ಎಲ್ಲೋ ಸಿಕ್ಕಿದ್ಲು. ಅದೆಲ್ಲ ನಿಂಗೆ ಯಾಕೆ? ಅವಳು ಸತ್ತು ಯಾವುದೋ ಕಾಲ ಆಯ್ತು. ನಿನ್ನ ಹತ್ರ ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ಯಾ? ನನಗೇನು ಗೊತ್ತಿಲ್ಲ, ಅಜ್ಜಿ ಹೇಳಿದ್ದು ಅಷ್ಟೇ. ವಿಕ್ರಮ್, ನಿಜ ಹೇಳು. ಪಾಪನ ಅಜ್ಜಿನ ಹೇಳೋ, ನಿಜ ಹೇಳೋ. ಹೇಳೋ ತ್ರಿವಿಕ್ರಮ್. ತ್ರಿವಿಕ್ರಮ್, ತ್ರಿವಿಕ್ರಮ್, ಓಯ್!
ನೋಡಿ, ನೀವೆಲ್ಲ ಸುಮ್ಮನಿದ್ ಬಿಡಿ. ನೀವು ಅವನ ಬಗ್ಗೆ ಮಾತಾಡಿದಷ್ಟು ನನಗೆ ಕೋಪ ಜಾಸ್ತಿ ಆಗ್ತಾ ಇದೆ. ಡ್ಯಾಡ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು. ಎಲ್ರು ಹೊರಟೋಗಿ ಇಲ್ಲಿಂದ, ಎಲ್ರು ಹೊಡೆ. ಶಿವಾನಿ, ನೀನ್ ನಿಂತ್ಕೋ. ಶಿವಾನಿ, ನೀನೇನು ಹೇಳದೇ ಇರ್ಬೋದು, ಆದ್ರೆ ನಿನ್ನ ಕಣ್ಣಲ್ಲಿ ಜಾರ್ತಾ ಇರೋ ಹನಿ ತ್ರಿಶೂಲ್ ಅಪಾಯದಲ್ಲಿದ್ದಾನೆ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ತ್ರಿವಿಕ್ರಮ್ ಏನ್ ಮಾಡಿದನೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗಂತೂ ತುಂಬಾ ತೊಂದರೆ ಮಾಡಿದಾನೆ ಅಂತ ನನಗೆ ಕೊಡ್ತೀನಿ. ಅವನು ತ್ರಿಶೂಲ್ನ ಎಲ್ಲೇ ಬಚ್ಚಿಟ್ಟಿರ್ಲಿ, ಏನೇ ಮಾಡಿರ್ಲಿ, ವಾಪಸ್ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನಿನ್ನ ಕೊರಳಲ್ಲಿರೋ ತಾಳಿಗೆ, ನಿನ್ನ ಹಣೆಯಲ್ಲಿರೋ ಕುಂಕುಮಕ್ಕೆ ಯಾವುದೇ ತೊಂದರೆ ಆಗತ್ತೆ ನಾನು ಬಿಡಲ್ಲ. ಒಂದು ಮಾತು ಮುಂಚೆನೆ ನನಗೆ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಇಬ್ರು ಜಗಳ ಆಡ್ತಿರೋ ವಿಷಯ ನನಗೆ ತಿಳಿದಲೇ ಹೋಯ್ತು. ಇಷ್ಟು ವರ್ಷ ಹಾವಿಗೆ ಹಾಲು ಎರೆದಿದ್ದೀನಿ, ಅದು ನನ್ನೇ ಕಚ್ಚಕ್ಕೆ ಬರ್ತಾ ಇದೆ. ಆದಷ್ಟು ಬೇಗ ಆ ವಿಷ ಜಂತು ವಿಷಾನ ಕಿತ್ತಾಕ್ತೀನಿ. ಯೋಚನೆ ಮಾಡಬೇಡ, ಹೋಗು. ಕಮೋ. ಕ್ಷಮಿಸ್ಬಿಡು, ನನ್ನನ್ನ ಕ್ಷಮಿಸ್ಬಿಡು ತ್ರಿಶು. ನನ್ನ ಕೈಲಿ ಏನು ಮಾಡಕ್ಕಾಗ್ತಿಲ್ಲ, ನಿನ್ನನ್ನ ಕಾಪಾಡ್ಕೊಳಕ್ಕೂ ಆಗ್ತಿಲ್ಲ. ನನ್ನನ್ನ ಕ್ಷಮಿಸು. ನಾನು ನಾಗಲೋಕದೊಳಗೆ ನನ್ನ ಬಳಿ ಅಷ್ಟು ಶಕ್ತಿಗಳಿದ್ರು ನಾನು ಅಸಹಾಯಕಳಾಗಿದ್ದೀನಿ ತ್ರಿಶೂಲ್. ಪ್ರತಿ ಸತಿ ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ ನೀನು ಬಂದು ನನ್ನನ್ನ ಕಾಪಾಡಿದ್ಯಾ. ಆದ್ರೆ ಇವತ್ತು ನೀನ್ ಕಷ್ಟದಲ್ಲಿದ್ದಾಗ ನಾನ್ ನಿನ್ ಜೊತೆ ಆಗಿರಕ್ ಆಗ್ತಿಲ್ಲ ತ್ರಿಶೂಲ್. ನಿನ್ ನೋವಿಗೆ ನಾನು ಹೆಗ್ಲು ಕೊಡಕ್ ಆಗ್ತಿಲ್ಲ. ನನ್ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಇಲ್ಲ ತ್ರಿಶೂಲ್, ನಿನ್ನ ನನ್ನಿಂದ ಬಿಟ್ಟಿರೋಕ್ ಆಗ್ತಿಲ್ಲ, ಆಗ್ತಿಲ್ಲ. ನನ್ನ ಪರಮೇಶ್ವರ, ದಯವಿಟ್ಟು ನನ್ನ ಆದಿಶೇಷನ ಕಾಪಾಡು. ಯಾವುದೇ ತೊಂದರೆಲಿದ್ರು ಅಲ್ಲಿಂದ ಪಾರ್ ಆಗೋ ಹಾಗೆ ಮಾಡು ಪರಮೇಶ್ವರ. ದಯವಿಟ್ಟು ಅವನನ್ನ ಕಾಪಾಡು. ನನಗೆ ನನ್ನ ಆದಿಶೇಷ ಬೇಕು. ಅಮ್ಮ, ಈಗಾಗಲೇ ನನ್ನ ಜೀವನ ಹಾಳು ಮಾಡಿ ಸಾಲದು ಅಂತ ಇನ್ನೂ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ಯಾ? ನೀನ್ ಸತ್ತೋದೆ ಅಂತ ನಿನ್ನ ಮಣ್ಣು ಮಾಡಿ ನಿನ್ ಕಾರ್ಯನೆಲ್ಲ ಮುಗಿಸೋದ್ನಲ್ಲಮ್ಮ. ನಿನ್ನ ಆತ್ಮ ಇಲ್ಲೇ ಇತ್ತ, ನೀನ್ ಮಗು ರೂಪದಲ್ಲಿ ಬಂದಿದ್ಯಾ? ಏನಮ್ಮ ಇದೆಲ್ಲ? ತ್ರಿವಿಕ್ರಮ್ ಜೊತೆ ಕೈ ಜೋಡ್ಸಕ್ಕೆ ಅಂತ ಮತ್ತೆ ಬಂದ್ಯಾ? ತ್ರಿವಿಕ್ರಮ್ಗೆ ಶಕ್ತಿ ಕೊಡೋದೇ ನಿನ್ನ ಉದ್ದೇಶ ಆಗಿತ್ತ? ಯಾಕಮ್ಮ ಅವನಿಗಂತ ಶಕ್ತಿ ಕೊಟ್ಟೆ? ಅವನು ಹೇಗೆ ನಡ್ಕೋತಾ ಇದ್ದಾನೆ ಗೊತ್ತಾ? ಯಾರು ಮಾತು ಕೇಳ್ತಾ ಇದ್ದಾನೆ, ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದ್ದಾನೆ. ನಿನ್ನಿಂದಲೇ ಇದೆಲ್ಲ ಆಗಿದೆ. ನನ್ನ ಮಗನ್ಗೆ ಒಳ್ಳೇದಾಗ್ಬೇಕು, ಅವನ್ ಶಕ್ತಿವಂತನಾಗ್ಬೇಕು ಅನ್ನೋದೇ ನಿನ್ನ ಉದ್ದೇಶ ಆಗಿತ್ತಾ? ಈ ಉದ್ದೇಶ ಈಡೇರಿಸೋದಕ್ಕೆ ಪುನರ್ಜನ್ಮ ಪಡ್ದ? ಅಮ್ಮ, ನೀನು ತಪ್ಪು ಮಾಡ್ಬಿಟ್ಟೆ. ತ್ರಿವಿಕ್ರಮ್ಗೆ ಶಕ್ತಿ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ನಿನ್ನ ಶಕ್ತಿನೆಲ್ಲ ತ್ರಿವಿಕ್ರಮ್ಗೆ ದಾರಿ ಎರಿಬಾರ್ದಾಗಿತ್ತು. ನೀನು ತಪ್ಪು ಮಾಡ್ಬಿಟ್ಟೆ. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ.
ನಿನ್ನ ಶಕ್ತಿ ಸೇರ್ಬೇಕಾಗಿರೋದು, ನಿನ್ನ ಮಾರ್ಗದರ್ಶನ ಸಿಗ್ಬೇಕಾಗಿರೋದು ತ್ರಿವಿಕ್ರಮ್ಗಲ್ಲ, ತ್ರಿಶೂಲ್. ಇವತ್ತು ನಿಜ ಹೇಳ್ತೀನಿ ಕೇಳು, ತ್ರಿವಿಕ್ರಮ್ ನಿನ್ನ ಮೊಮ್ಮಗ ಅಲ್ಲ, ತ್ರಿಶೂಲ್ ನಿನ್ನ ಮೊಮ್ಮಗ. ನನ್ನ ಮಗ ತ್ರಿಶೂಲ್.